ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಶೇಂಗಾ ಹೋಳಿಗೆನ ಪ್ರತಿಯೊಬ್ಬರು ಹೇಗೆ ಸುಲಭವಾಗಿ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಈ ಚಳಿಗಾಲದಲ್ಲಿ ಶೇಂಗಾ ಮತ್ತು ಎಳ್ಳನ್ನು ತಿನ್ನೋದು ತುಂಬ ಒಳ್ಳೆಯದು. ಹಾಗಾಗಿ ನಾನಿವತ್ತು ಶೇಂಗಾ ಮತ್ತು ಎಳ್ಳನ್ನು ಹಾಕಿ ತುಂಬಾ ಟೇಸ್ಟಿಯಾಗಿರೋಂಥ ಹೋಳಿಗೆನ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಬ್ಬಕ್ಕೂ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ ಈ ಹೋಳಿಗೆನ ಯಾವ ರೀತಿಯಾಗಿ ಮಾಡೋದಂತ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ನಾವೊಂದು ಬೌಲ್ನ ತಗೊಂಡಿದ್ದೀನಿ. ಈ ಬೌಲ್ಗೆ ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಕೂಡ ತಗೊಳ್ಬೋದು. ಎರಡರಲ್ಲಿ ಯಾವ ಹಿಟ್ಟಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. 2 ಚಮಚದಷ್ಟು ನಾನು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ತುಂಬ ಮೃದುವಾಗಿ ಬರುತ್ತೆ. ಎಲ್ಲದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿರೋ ಎಣ್ಣೆನೇ ಹಾಕ್ಕೊಳ್ಬೇಕಂತ ಏನಿಲ್ಲ, ತಣ್ಣಗಿರೋ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು. ಎಣ್ಣೆಯನ್ನು ಕೂಡ ನಾವು ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನೀಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಸಾಫ್ಟಾಗಿರೋಂಥ ಹಿಟ್ಟನ್ನು ನಾವು ನಾದ್ಕೊಳ್ಳೋಣ. ಚಪಾತಿ ಮಾಡೋದಕ್ಕೆ ಯಾವ ರೀತಿಯಾಗಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾವು ನಾದ್ಕೊಂಡ್ರೆ ಸಾಕು. ನೋಡಿ, ಈ ಹಿಟ್ಟನ್ನು ನಾದಿದ ಮೇಲೆ ಇದನ್ನು ನಾವು ಮಿನಿಮಮ್ 1 ಗಂಟೆಗಳ ಕಾಲನಾದರೂ ನಾವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ನಾನೀಗ 2 ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನೊಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು 1.5 ಕಪ್ಪಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಶೇಂಗಾವನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಅಥವಾ ಲೋ ಆಗಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದ್ರೆ ಒಳಗೆಲ್ಲ ಹಸಿ ಹಾಗೇ ಇರುತ್ತೆ. ಇದು ಪೂರ್ತಿ ಕೆಂಪಗಾಗೋವರೆಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿದ್ರೆ 5 ರಿಂದ 6 ನಿಮಿಷ ಟೈಮ್ ಹಿಡಿಯುತ್ತೆ. ನೋಡಿ, ಈ ರೀತಿಯಾಗಿ ಕಲೆ ಆಗಬೇಕು, ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಪೂರ್ತಿಯಾಗಿ ರೋಸ್ಟ್ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕಿ ಈ ರೀತಿ ಸಿಪ್ಪೆಯನ್ನು ಪೂರ್ತಿಯಾಗಿ ನಾವು ತೆಗಿಬೇಕಾಗುತ್ತೆ. ನೋಡಿ, ಈಗ ಸಿಪ್ಪೆ ತೆಗೆದ್ಮೇಲೆ ಗೊತ್ತಾಗುತ್ತೆ ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡಿದ್ದೀವಿ ಅಂತ. ಎಷ್ಟು ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈ ರೀತಿ ಗೋಲ್ಡನ್ ಕಲರ್ ಬಂದಿದ್ರೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಈ ರೋಸ್ಟ್ ಮಾಡ್ಕೊಂಡಿರೋಂತಹ ಶೇಂಗಾನ ನಾನೀಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಶೇಂಗಾನ ಮಿಕ್ಸರ್ ಜಾರ್ಗೆ ಹಾಕಿದ್ಮೇಲೆ ಇದನ್ನು ನಾವು ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ಶೇಂಗಾವನ್ನು ನಾವು ಗ್ರೈಂಡ್ ಮಾಡುವಾಗ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಬಾರ್ದು. ಆಫ್ ಆನ್ ಮಾಡ್ತಾ ನಾವು ಗ್ರೈಂಡ್ ಮಾಡಬೇಕು. ಆಗ ಸಣ್ಣಗೆ ಪುಡಿ ಆಗುತ್ತೆ. ಇಲ್ಲಾಂದರೆ ಎಣ್ಣೆ ಬಿಟ್ಟು ಪೂರ್ತಿ ಮುದ್ದೆ ಥರ ಆಗಿಬಿಡುತ್ತೆ. ಈಗ ನಾನು ಇದಕ್ಕೆ 1 ಕಪ್ ಮೇಲೆ 2 ಚಮಚದಷ್ಟು ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಪ್ಲಸ್ 2 ಚಮಚ ಬೆಲ್ಲ. 1.5 ಕಪ್ ಶೇಂಗಾಗೆ ಇಷ್ಟು ಸಾಕಾಗುತ್ತೆ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಸೇರಿಸಿ ನಾವು ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಶೇಂಗಾ ಮತ್ತು ಬೆಲ್ಲದ ಪುಡಿ ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಸಣ್ಣಗೆ ಪುಡಿ ಆಗಿದೆ. ಇದಕ್ಕೆ ನಾನು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೇಕು. ಹಾಗಾಗಿ ಅದೇ ಕಡಾಯಿಗೆ ನಾನು 3 ಚಮಚದಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷಗಳ ಕಾಲ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಬಣ್ಣ ಬದಲಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಇದು ಸ್ವಲ್ಪ ಉಬ್ಬಿದ ಹಾಗೆ ಕಾಣುತ್ತೆ. ಆಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕು. ಈಗ ಈ ರೋಸ್ಟ್ ಮಾಡ್ಕೊಂಡಿರೋಂಥ ಎಳ್ಳನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಮತ್ತು ಬೆಲ್ಲದ ಪುಡಿಯನ್ನು ನಾನು ಒಂದು ಅಗಲವಾಗಿರೋ ಒಂದು ಬೌಲ್ಗೆ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೇ ನಾನು ಈಗ ರೋಸ್ಟ್ ಮಾಡ್ಕೊಂಡಿರೋಂಥ ಎಳ್ಳನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಹೋಳಿಗೆಯಲ್ಲಿ ಎಳ್ಳು ಹಾಕ್ಬಿಟ್ರೆ ಅದರ ರುಚಿ ಅಂತೂ ಡಬಲ್ ಆಗಿಬಿಡುತ್ತೆ. ಅದು ಅಲ್ಲದೆ ಈ ಚಳಿಗಾಲದಲ್ಲಿ ನಾವು ಎಳ್ಳು, ಶೇಂಗಾ, ಬೆಲ್ಲ ಎಲ್ಲವನ್ನು ತಿನ್ನಬೇಕಾಗುತ್ತೆ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಹೋಳಿಗೆ ಕೂಡ ತುಂಬ ಒಳ್ಳೆಯದು. ನಮ್ಮ ಹೋಳಿಗೆಯ ಸ್ಟಫಿಂಗ್ ಈಗ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ನಾವು ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನು ನೋಡೋಣ. ಹಿಟ್ಟನ್ನು ನಾದಿ ನಾನೀಗ 2 ಗಂಟೆಗಳ ಕಾಲ ಆಗಿದೆ. ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ. ನಾವು ಎಷ್ಟು ಗಂಟೆಗಳ ಕಾಲ ನೆನೆಸ್ತೀವಲ್ಲ ಹಿಟ್ಟನ್ನು, ಅಷ್ಟು ಕಡಿಮೆ ಹಿಟ್ಟು ಹಿಡಿಯುತ್ತೆ ಈ ಹೋಳಿಗೆಗೆ. ಈಗ ನಾನು ಸ್ವಲ್ಪವೇ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹಿಟ್ಟು ಹಚ್ಕೊಂಡು ಪೂರಿ ಸೈಜ್ಗೆ ನಾನು ಬರೋ ಥರ ನಾನು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಪೂರಿ ಸೈಜ್ಗೆ ಲಟ್ಸಿದ ಮೇಲೆ ನಾನು ಮಾಡಿಟ್ಕೊಂಡಿರೋಂತಹ ಸ್ಟಫಿಂಗ್ನ ನಾನು 1.5 ಚಮಚದಷ್ಟು ನಾವು ಹಾಕ್ಕೊಳ್ಬೇಕಾಗುತ್ತೆ. ಈ ಸ್ಟಫಿಂಗ್ನ ತುಂಬೋದಕ್ಕೆ ನಾನು 2 ವಿಧಾನವನ್ನು ತೋರಿಸ್ತೀನಿ. ಇದು ಮೊದಲನೇ ವಿಧಾನ. ನೋಡಿ ಯಾವ ರೀತಿ ತುಂಬೋದು ಅಂತ. ನೀವು ಮೋದಕ ಮಾಡುವಾಗ ಯಾವ ರೀತಿ ಸ್ಟಫಿಂಗ್ನ ತುಂಬ್ತಿರಲ್ಲ ಅದೇ ರೀತಿಯಾಗಿ ತುಂಬಿ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಹೋಳಿಗೆಯನ್ನು. ಇನ್ನೊಂದು ವಿಧಾನನ ಕೂಡ ಇದೆ, ಅದು ಮುಂದಿನ ಹೋಳಿಗೆ ಮಾಡುವಾಗ ನಾನು ತೋರಿಸ್ತೀನಿ.
ನೋಡಿ ಈ ರೀತಿ ರೋಲ್ ಮಾಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನ ನಾವು ತೆಗೆದು ಮತ್ತೆ ಪಾತ್ರೆಗೆ ಹಾಕ್ಕೊಳ್ಬೋದು. ಈಗ ಉಳಿದಿರೋದನ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪ ಲೈಟಾಗಿ ಹಿಟ್ಟನ್ನು ಹಚ್ಕೊಂಡು ನಾವೀಗ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸೋಣ. ಈ ಹೋಳಿಗೆ ಮಾಡೋದು ತುಂಬಾ ಸುಲಭ. ನೀವು ಆಲೂ ಪರೋಟ ಮಾಡೋದು ಎಷ್ಟು ಸುಲಭ ಅಲ್ಲ, ಅದಕ್ಕಿಂತ ಹೆಚ್ಚು ಸುಲಭ ಇದು. ಇದನ್ನು ತುಂಬ ದೊಡ್ಡದಾಗಿ ಲಟ್ಟಿಸೋ ಅವಶ್ಯಕತೆನೇ ಇಲ್ಲ. ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿದ್ರೆ ಸಾಕು, ಯಾಕೆಂದರೆ ಶೇಂಗಾ ಹೋಳಿಗೆ ಸಾಮಾನ್ಯವಾಗಿ ಇದೇ ಸೈಜ್ನಲ್ಲಿರುತ್ತೆ. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಲಟ್ಟಿಸ್ಕೊಳ್ಬೋದು. ಇದನ್ನ ಸ್ವಲ್ಪನೂ ಹರಿಯೋದಿಲ್ಲ. ನೋಡಿ ಹಿಂದ್ಗಡೆ ಕೂಡ ಎಷ್ಟು ಚೆನ್ನಾಗಾಗಿದೆ, ತೆಳ್ಳಗೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೋದಲ್ಲ. ಈಗ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ತವಾ ಕೂಡ ಬಿಸಿಯಾಗಿದೆ. ತವಾ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸುವಾಗ ಇದರ ಇನ್ನೊಂದು ವಿಶೇಷತೆ ಏನಂದರೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪದ ಅವಶ್ಯಕತೆ ಆಗೋದೇ ಇಲ್ಲ. ಏಕೆಂದರೆ ನಾವು ಇದರಲ್ಲಿ ಶೇಂಗಾ ಹಾಕಿರೋದ್ರಿಂದ ಅದೇ ಎಣ್ಣೆ ಬಿಡ್ತಾ ಹೋಗುತ್ತೆ. ಹಾಗಾಗಿ ನಾವು ಮೇಲೆ ಮತ್ತೆ ಎಣ್ಣೆ ಹಾಕೋದು ಅವಶ್ಯಕತೆನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ನಾವು ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಹೋಳಿಗೆ ಆದಮೇಲೆ ಇದನ್ನು ನೀವು ಬಿಸಿಯಾಗಾದರೂ ತಿನ್ಬೋದು, ಅಥವಾ ಪೂರ್ತಿ ತಣ್ಣಗಾದ್ಮೇಲೂ ಕೂಡ ನೀವು 3-4 ದಿನಗಳ ಕಾಲ ಆರಾಮವಾಗಿ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ನೋಡಿ ನಮ್ಮ ಶೇಂಗಾ ಹೋಳಿಗೆ ಎಷ್ಟು ಚೆನ್ನಾಗಾಗಿದೆ. ಇದೇ ರೀತಿಯಾಗಿ ನಾನು ಇನ್ನೊಂದು ಹೋಳಿಗೆನ ಕೂಡ ನಾನು ಮಾಡಿ ತೋರಿಸ್ತೀನಿ. ಹೂರಣವನ್ನು ಇನ್ನೊಂದು ರೀತಿಯಾಗಿ ತುಂಬೋದು ಮತ್ತು ಇನ್ನೊಂದು ರೀತಿಯಾಗಿ ಬೇಯಿಸ್ಕೊಳ್ಳೋ ವಿಧಾನನ ತೋರಿಸ್ತಾ ಇದ್ದೀನಿ. ಈಗ ನಾನು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸಿದ ಮೇಲೆ ನಾನು ಇದನ್ನು ಕೈನಲ್ಲಿ ತಗೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1.5 ಚಮಚದಷ್ಟು ನಾನು ಹೂರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹೊಸದಾಗಿ ಮಾಡೋರಿಗೆ ತುಂಬಾ ಸುಲಭವಾದ ವಿಧಾನ. ನೋಡಿ ಎಲ್ಲ ಸೈಡಿನ ಹಿಟ್ಟನ್ನು ಈ ರೀತಿಯಾಗಿ ಒಂದು ಕಡೆ ಮಾಡ್ಕೊಳ್ಳೋದು, ಆಮೇಲೆ ಮೇಲ್ಗಡೆ ತುದಿಯನ್ನು ಈ ರೀತಿಯಾಗಿ ತಿರುಗಿಸಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ರೆ ಆಗೋಯ್ತು. ಎಷ್ಟು ಸುಲಭ ಅಲ್ವಾ? ಈ ಹೂರಣ ತುಂಬ ಪಾರ್ಟೇ ಎಲ್ಲರಿಗೂ ತುಂಬ ಕಷ್ಟ ಅನಿಸುತ್ತೆ, ಆದರೆ ಏನೂ ಕಷ್ಟ ಇಲ್ಲ, ಆರಾಮವಾಗಿ ಮಾಡ್ಕೊಳ್ಬೋದು. ಈಗ ಸ್ವಲ್ಪನೂ ಹೂರಣ ಆಚೆ ಬರೋದಿಲ್ಲ. ಸ್ವಲ್ಪ ಹಿಟ್ಟನ್ನು ಹಚ್ಚಿ ನಾವು ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಜೀವನದಲ್ಲಿ ಒಂದ್ಸಲನೂ ನೀವು ಯಾವ ಹೋಳಿಗೆಯನ್ನು ಕೂಡ ಮಾಡಿಲ್ಲ ಅಂದರೂ ಈ ಹೋಳಿಗೆಯನ್ನು ಮೊದಲನೇ ಬಾರಿ ನೀವು ಆರಾಮವಾಗಿ ಮಾಡ್ಕೊಳ್ಬೋದು. ಖಂಡಿತ ಚೆನ್ನಾಗಿ ಆಗುತ್ತೆ. ನೋಡಿ ಈ ಥರ ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು, ಸ್ವಲ್ಪ ದಪ್ಪ ಬೇಕಾದರೂ ಲಟ್ಟಿಸ್ಕೊಳ್ಬೋದು. ಈ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೋಳಿಗೆನ ನಾವೀಗ ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ನಾನು ತುಪ್ಪವನ್ನು ಬಳಸ್ಕೊಳ್ತಾ ಇದ್ದೀನಿ. ಹಾಗಾಗಿರೋ ಬಿಸಿಯಾಗಿರೋ ತವಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕಿ ಹೋಳಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬದಿಗೂ ಕೂಡ ನಾನು ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ. ಈ ಹೋಳಿಗೆನ ನೀವು ಎಣ್ಣೆ ಅಥವಾ ತುಪ್ಪ ಬಳಸ್ದಲೇ ಕೂಡ ನೀವು ಬೇಯಿಸ್ಕೊಳ್ಬೋದು, ಆದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸ್ಕೊಂಡ್ರೆ ರುಚಿ ಇನ್ನೊಂದು ಥರ ಚೆನ್ನಾಗಿರುತ್ತೆ. ಈ ಹೋಳಿಗೆಯನ್ನು ಕೂಡ ಅದೇ ರೀತಿಯಾಗಿ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನಮ್ಮ ರುಚಿಯಾದಂತಹ ಮೃದುವಾದ ಶೇಂಗಾ ಹೋಳಿಗೆ ರೆಡಿ ಆಗಿದೆ. ನೋಡಿ ಎಲ್ಲ ಹೋಳಿಗೆಗಳು ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಹೋಳಿಗೆ ಕೂಡ ಹರಿಯೋದಿಲ್ಲ, ಮುರಿಯೋದಿಲ್ಲ, ತುಂಬ ಮೃದುವಾಗಿ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಮರಿದಲ್ಲೇ ಈ ಶೇಂಗಾ ಹೋಳಿಗೆ ರೆಸಿಪಿಯನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಹಬ್ಬದ ದಿನ ನೀವು ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡಿದ್ರೆ ನಿಮಗೂ ಕೂಡ ಸಂತೋಷ ಸಿಗುತ್ತೆ. ಅದೇ ರೀತಿ ಈ ಶೇಂಗಾ ಮತ್ತು ಎಳ್ಳು ಬೆಲ್ಲ ಎಲ್ಲ ಈ ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮನೆಯಲ್ಲಿರೋರಿಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಒಂದು ಹೋಳಿಗೆನ ನಾನು ಮುರಿದು ತೋರಿಸ್ತೀನಿ, ಎಷ್ಟು ಮೃದುವಾಗಿದೆ. ನೋಡಿ ಒಳಗಿರೋ ಸ್ಟಫಿಂಗ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಆರಾಮವಾಗಿ ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು. ಇದನ್ನು ನೀವು ತುಪ್ಪದ ಜೊತೆ ಹಚ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಇವತ್ತಿನ ಈ ಶೇಂಗಾ ಹೋಳಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಸಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.